ಹಾಯ್ ಎವ್ರಿವನ್. ಇವತ್ತು ಗೋಧಿಯಿಂದ ಕೇಕ್ನ ಯಾವ ರೀತಿ ಮಾಡೋದಂತ ನೋಡೋಣ. ಸಿಂಪಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ಇದಕ್ಕೆ ನಾನಿಲ್ಲಿ ಮೆಷರ್ಮೆಂಟ್ ಕಪ್ ಇದ್ದರೆ ಬಳಸ್ಕೋಬೋದು, ಇಲ್ಲ ಅಂದರೆ ಒಂದು ಬೌಲ್ ಅಳತೆನ ತೊಗೋಬೋದು. ಮೊದಲು ಪ್ರೀಹೀಟ್ ಮಾಡ್ಕೊಳ್ಳಿಕ್ಕೆ ಅಂತ ನಾನು ಫುಲ್ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಬೇಕು ಒಂದು 10 ಮಿನಿಟ್ಸ್. ಅಷ್ಟರಲ್ಲಿ ನಾವಿಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೋದು ಬ್ಯಾಟರ್ನ. ಮೊದಲಿಗೆ ನಾನು ಒಂದು ಕೇಕ್ನ ಬೇಯಿಸಲಿಕ್ಕೆ ಟಿನ್ ಸಹ ರೆಡಿ ಮಾಡ್ಕೊಳ್ಬೇಕು. ಕೇಕ್ ಟಿನ್ ಇದ್ದರೆ ಕೇಕ್ ಟಿನ್ಗೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಮೈದಾನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಕೇಕ್ ಟಿನ್ ಇಲ್ಲ ಅಂದರೆ ಈ ರೀತಿ ಬಾಕ್ಸ್ ಇರುತ್ತೆ ನೋಡಿ, ಟಿಫನ್ ಬಾಕ್ಸ್, ಇಲ್ಲಾಂದರೆ ಯಾವುದೇ ಬಾಕ್ಸ್ ಇದ್ರೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ಯಾವುದೇ ರೀತಿಯಾದಂತಹ ಒಂದು ಸ್ಟೀಲ್ ಇದರಲ್ಲಿ ಕಪ್ಗಳಲ್ಲೂ ಸಹ ಮಾಡ್ಕೊಳ್ಬೋದು. ಅದಕ್ಕೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಮೈದಾನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಈಗ ಫಸ್ಟು ನಾನಿಲ್ಲಿ ವೆಟ್ ಇಂಗ್ರೀಡಿಯೆಂಟ್ಸ್ ಬರುತ್ತೆ ನೋಡಿ, ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟು 1/4 ಕಪ್ಪಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ 1/4 ಕಪ್ಪನ್ನು ಹಾಕೋಬೇಕು. ನಂತರ ಅರ್ಧ ಕಪ್ಪಷ್ಟು ಅದಕ್ಕೆ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಕಪ್ ಅಳತೆಯಲ್ಲಿ ತೊಗೋತೀನಿ ಅಂದರೆ ಅಂದರೆ ಪರ್ಫೆಕ್ಟಾಗಿ ಒಂದು ಕಪ್ನ ಇಟ್ಕೋಬೇಕು. ಅದಕ್ಕೆ 1/4 ಭಾಗದಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ಳಿ. ಅದಕ್ಕೆ ಅರ್ಧ ಭಾಗದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಕರೆಕ್ಟಾಗಿ ಮತ್ತೆ ಅರ್ಧ ಗ್ಲಾಸಷ್ಟು, ಅಂದರೆ ಅದೇನು ನಾವು ಕಪ್ನ ತೊಗೊಂಡಿದ್ದೀವಿ ನೋಡಿ, ಅರ್ಧ ಕಪ್ಪಷ್ಟು ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ 1/4 ಕಪ್ಪಷ್ಟು ಎಣ್ಣೆ ತೊಗೊಂಡಿರ್ತೀವಿ ಅಲ್ವಾ, ಅರ್ಧ ಕಪ್ಪಷ್ಟು ಸಕ್ಕರೆ ಮತ್ತು ಅರ್ಧ ಕಪ್ಪಷ್ಟೇ ಹಾಲನ್ನು ಸಹ ತೊಗೋಬೇಕು. ಈಗ ಹಾಲನ್ನು ಸಹ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ನೋಡಿ. ನಾವು ಸಕ್ಕರೆನ ಪುಡಿ ಮಾಡಿಬಿಟ್ಟು ಬೇಕಿದ್ರೂ ಹಾಕ್ಕೊಳ್ಬೋದು. ಪುಡಿ ಮಾಡಿದರೆ ಇಷ್ಟೊಂದು ಬೀಟ್ ಮಾಡೋ ಅವಶ್ಯಕತೆ ಇಲ್ಲ. ಪುಡಿ ಮಾಡಲಿಲ್ಲ ಅಂದರೆ ಚೆನ್ನಾಗಿ ಒಂದು ಸ್ವಲ್ಪ ಈ ರೀತಿ ವಿಸ್ಕರ್ ಇದ್ದರೆ ವಿಸ್ಕರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ಒಂದು ಸ್ಪೂನ್ ಇದ್ದರೂ ಸಹ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈಗ ಸಕ್ಕರೆ ಕರಗಿದೆ. ಈಗ ಸ್ವಲ್ಪ ನಾನು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ವೆನಿಲಾ ಎಸೆನ್ಸ್ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಕೇಕ್ದು ಚೆನ್ನಾಗುತ್ತೆ ಅಂತ. ಇಲ್ಲಾಂದರೆ ಏಲಕ್ಕಿ ಪೌಡ್ರ್ ಹಾಕಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಕೇಕ್ ಫ್ಲೇವರು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಇದನ್ನು ಫುಲ್ ನೀಟಾಗಿ ಬೀಟ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕು. ಡ್ರೈ ಪದಾರ್ಥಗಳು ಅಂದರೆ ಯಾವುದ್ರಲ್ಲಾದರೂ ಮಾಡ್ಕೊಳ್ಬೋದು. ರವೆಯಲ್ಲಾದರೂ ಮಾಡ್ಕೊಳ್ಬೋದು, ಮೈದಾದಲ್ಲಾದರೂ ಮಾಡ್ಕೊಳ್ಬೋದು, ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೊಳ್ಬೋದು, ಜೋಳದ ಹಿಟ್ಟಲ್ಲೂ ಬರುತ್ತೆ, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇವತ್ತು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ 1/4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಅಂದರೆ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಮಾಡ್ಕೋಬೇಕು ಅಂದರೆ ಕರೆಕ್ಟಾಗಿ 1/4 ಕಪ್ಪಷ್ಟು, ಏಕೆಂದರೆ ನಾವು ಹಾಲೆಲ್ಲ ಅರ್ಧ ಕಪ್ಪಷ್ಟೆಲ್ಲ ತೊಗೊಂಡಿದ್ದೀವಿ ನೋಡಿ, ಅದಕ್ಕೆ ಗೋಧಿ ಹಿಟ್ಟು 1/4 ಕಪ್ಪಷ್ಟು ಬೇಕಾಗುತ್ತೆ. ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಅಡುಗೆ ಸೋಡವನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು, ಅಂದರೆ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ, ಬೇಕಿಂಗ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಅಡುಗೆ ಸೋಡಾ ಅರ್ಧ ಟೇಬಲ್ ಸ್ಪೂನು ಮತ್ತು ಬೇಕಿಂಗ್ ಪೌಡರ್ 1 ಟೇಬಲ್ ಸ್ಪೂನು. ಅದು ಮಾಮೂಲಿ ನೀವು ಸ್ಪೂನಲ್ಲಿ ತೊಗೋತೀನಿ ಅಂದರೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಳ್ಳಿ, 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ತಗೊಳ್ಳಿ. ಅದಕ್ಕೆ 1.5 ಸ್ಪೂನಷ್ಟು ನಿಂಬೆ ರಸವನ್ನು ಸೇರಿಸ್ಕೊತಾ ಇದ್ದೀನಿ. ನಿಂಬೆ ರಸವನ್ನು ಹಾಕಿದ್ರೆ ಪ್ಲಫಿಯಾಗಿ ನೀಟಾಗಿ ಸ್ಪಾಂಜಿ ಥರ ಸ್ವಲ್ಪ ಕೇಕ್ ಬರುತ್ತೆ ಅದರಿಂದ. ಯಾಕೆಂದರೆ ಮೊಸರನ್ನ ಯೂಸ್ ಮಾಡಿಲ್ಲ ನೋಡಿ. ಯಾವುದಾದ್ರೂ ಹುಳಿ ಅಂಶ ಇರಬೇಕಾಗುತ್ತೆ ಕೇಕಲ್ಲಿ. ನೀವು ವಿನಿಗರ್ನ ಬೇಕಿದ್ರೆ ಯೂಸ್ ಮಾಡ್ಬೋದು. ವಿನಿಗರ್ನ ಬೇಕಿದ್ರೆ 1.5 ಸ್ಪೂನಷ್ಟು ಹಾಕ್ಕೊಳ್ಳಿ, ವಿನಿಗರ್ ಇದ್ದರೆ. ವಿನಿಗರ್ ಇಲ್ಲ ಅಂದರೆ 1.5 ಸ್ಪೂನ್, 1.5ರಿಂದ 2 ಸ್ಪೂನಷ್ಟು ನಿಂಬೆ ರಸವನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ 1/4 ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮೊಸರು ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ತೆಳುವಾಗಿಬಿಡುತ್ತೆ. ಆವಾಗ ಇನ್ನೊಂದು ಸ್ವಲ್ಪ ನಾವು ಗೋಧಿ ಹಿಟ್ಟನ್ನು ಸೇರಿಸ್ಕೊಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಇವತ್ತು 1.5 ಸ್ಪೂನಷ್ಟು ನಿಂಬೆ ರಸವನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಬೀಟ್ ಮಾಡಬಾರ್ದು, ಲೈಟಾಗಿ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ನೀಟಾಗಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಅಂದರೆ ಲೈಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ನೋಡಿ, ಪರ್ಫೆಕ್ಟಾಗಿ ಈ ಹದದಲ್ಲಿ ಇದ್ದರೆ ಸಾಕಾಗುತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಅಂದರೆ ಅದೇನು ಮೈದಾ ಹಿಟ್ಟಿಂದೆಲ್ಲ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೂ ನಡೆಯುತ್ತೆ. ಆದರೆ ಇದು ಮಾತ್ರ ಗೋಧಿ ಹಿಟ್ಟಿಂದು ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಬ್ಯಾಟರ್.
ಈಗ ನೋಡಿ ಅದನ್ನು ಈಗ ಅದು ಕುಕ್ಕರ್ ಮೇಲೆ ಅದನ್ನು ಪ್ಲೇಸ್ ಮಾಡಿಬಿಟ್ಟು ಪ್ರೀಹೀಟ್ ಮಾಡ್ಕೊಂಡಿದ್ವಲ್ವ ಆ ಕುಕ್ಕರ್ ಮೇಲೆ ಅದನ್ನು ಪ್ಲೇಸ್ ಮಾಡಿಬಿಟ್ಟು ಮೇಲ್ಗಡೆ ಯಾವುದೇ ಡ್ರೈ ನಟ್ಸ್ ಇದ್ದರೂ ಅದಕ್ಕೆ ಹಾಕ್ಕೊಳ್ಬೋದು. ನಾನು ಇವತ್ತಿಲ್ಲಿ ಕಲ್ಲಂಗಡಿ ಹಣ್ಣಿಂದು ನಟ್ಸ್ ಇತ್ತು, ಅದನ್ನು ಬೀಜ ಇತ್ತು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಬಾದಾಮಿನಾದರೂ ಹಾಕ್ಕೊಳ್ಬೋದು, ಒಣದ್ರಾಕ್ಷಿ ಇದ್ದರೆ ಅದನ್ನಾದರೂ ಹಾಕ್ಕೊಳ್ಬೋದು, ಟೂಟಿ ಫ್ರೂಟಿ ಇದ್ದರೆ ಟೂಟಿ ಫ್ರೂಟಿ ಬೇಕಿದ್ದರೂ ಹಾಕ್ಕೊಳ್ಬೋದು. ನಾನಿವತ್ತು ಕಲ್ಲಂಗಡಿ ಹಣ್ಣದ ಬೀಜವನ್ನು ಹಾಕ್ಕೊಂಡಿದ್ದೀನಿ ಡೆಕೋರೇಷನ್ಗೆ ಅಂತ ಅಷ್ಟೇ ಮೇಲೆ, ಇಲ್ಲಾಂದರೆ ಪ್ಲೈನ್ ಆಗು ಸಹ ಮಾಡ್ಕೊಳ್ಬೋದು. ನೋಡಿ ಈಗ ನೀಟಾಗಿ ಕುಕ್ಕರ್ದು ಲಿಡ್ ಮುಚ್ಚಬೇಕು, ಗ್ಯಾಸ್ಕೆಟ್ ಎಲ್ಲ ತೆಗೆದಿರಬೇಕು ಮತ್ತು ವಿಷಲ್ ಸಹ ಹಾಕೋ ಆಗಿಲ್ಲ. ನಾನು ಪರ್ಫೆಕ್ಟಾಗಿ ಇವತ್ತು 40 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ. ಗೋಧಿ ಹಿಟ್ಟಿಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಮೈದಾ ಹಿಟ್ಟಿಂದು ರವೆದಾದರೆ ಪರ್ಫೆಕ್ಟಾಗಿ 35 ಮಿನಿಟ್ಸಲ್ಲಿ ಬೇಕಾಗಿಬಿಡುತ್ತೆ. ಗೋಧಿ ಹಿಟ್ಟಿಂದು ಒಂದು 5 to 10 ಮಿನಿಟ್ಸ್ ಜಾಸ್ತಿ ತೊಗೊಳುತ್ತೆ. ನಾನು 40 to 42 ಮಿನಿಟ್ಸ್ ಆಗಿದೆ ಇದು ಅಂದರೆ ಬೇಕ್ ಮಾಡಲಿಕ್ಕೆ ಇಟ್ಬಿಟ್ಟು. ಇವಾಗ ನೋಡಿ 40 ಮಿನಿಟ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಸ್ಟಿಕ್ ಆಗ್ತಾ ಇಲ್ಲ ನೋಡಿ ಚಾಕುವಿಗೆ. ಈ ರೀತಿಯಾಗಿ ಪರ್ಫೆಕ್ಟಾಗಿ ಬೆಂದಿರಬೇಕು, ಅಲ್ಲಿ ತನಕ ಅದನ್ನು ಕುಕ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಅಂಟುತ್ತಾ ಇರುತ್ತೆ ನೋಡಿ, ಆ ರೀತಿ ಬಂದುಬಿಡುತ್ತೆ. ಇವಾಗ ನೋಡಿ 40 ಮಿನಿಟ್ಸ್ ಆಗಿದೆ. 40 ಮಿನಿಟ್ಸ್ ಆದಮೇಲೆ ನೋಡಿ ನಾನು ಹಾಗೆ ಮುಚ್ಚಿಬಿಟ್ಟು ಬಿಟ್ಟಿದ್ದೆ ಒಂದು 2 ನಿಮಿಷ. ನೋಡಿ ಈಗ ಚೆನ್ನಾಗಿ ಬೇಕಾಗಿದೆ ನೋಡಿ, ಸುತ್ತ ಫುಲ್ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ. ಗೋಧಿ ಹಿಟ್ಟಿಂದ ಈ ರೀತಿಯಾಗಿ ನೀಟಾಗಿ ಕಲರ್ ಬರೋ ತನಕನೂ ಕುಕ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಹಸಿ ಹಸಿ ಅಂಶ ಹಾಗೆ ಇದ್ದುಬಿಡುತ್ತೆ, ಅಷ್ಟು ಚೆನ್ನಾಗಾಗಲ್ಲ. ಈಗ ನೋಡಿ ಈಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನಾನು ಈ ಕುಕ್ಕರಿಂದ ತೆಗೆದುಬಿಟ್ಟು ಇಟ್ಟಿದ್ದೀನಿ. ಇದನ್ನು ಈಗ ಯಾವುದಾದ್ರೂ ಒಂದು ಕ್ಲಾತ್ನ, ಯಾವುದಾದ್ರು ಒಂದು ಬಟ್ಟೆನ ಮುಚ್ಚಿಬಿಟ್ಟು, ಅಂದರೆ ಫುಲ್ ಡ್ರೈ ಆಗಿಬಿಡುತ್ತೆ ನೋಡಿ ಮೇಲೆ, ಅದರಿಂದ ಯಾವುದಾದ್ರು ಒಂದು ಬಟ್ಟೆ ಕ್ಲಾತ್ನ ಅದು ಮುಚ್ಚಿಬಿಟ್ಟು 1 ಅವರ್ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಿ, ಆರಬೇಕು, ಅದು ತಣ್ಣಗಾಗಬೇಕು. ಈಗ ನೋಡಿ ನಾನು 1 ಅವರ್ ಆದಮೇಲೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಸುತ್ತ ಒಂದು ಸ್ವಲ್ಪ ಚಾಕುವಿನಿಂದ ಬಿಡಿಸ್ಕೊಳ್ಳಿ, ಈ ಥರ ಮೇಲ್ಗಡೆ ಒಂಚೂರು ಟ್ಯಾಪ್ ಮಾಡಿ ಅಷ್ಟೇ, ಅದು ಬಂದುಬಿಡುತ್ತೆ ಕೇಕ್ ಈಸಿಯಾಗಿ. ಈಗ ನೋಡಿ ತುಂಬ ಚೆನ್ನಾಗಿ ಕುಕ್ ಆಗಿತ್ತು. ಮತ್ತು ಆಯಿಲೆಲ್ಲ ಗ್ರೀಸ್ ಮಾಡುವಾಗ ಒಂದು ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ನೋಡಿ ಅದೊಂದು ಸ್ವಲ್ಪ ಅಂದರೆ ಸ್ಕ್ರ್ಯಾಚಸ್ ಥರ ಇದಾಗಿದೆ. ಇಲ್ಲಾಂದರೆ ಬಟರ್ ಪೇಪರ್ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಸುತ್ತ ತುಂಬ ಚೆನ್ನಾಗಿ ಬೇಕಾಗಿದೆ, ತುಂಬ ಸ್ಪಾಂಜಿ ಥರ ಬಂದಿದೆ ಕೇಕ್. ಅಂದರೆ ಗೋಧಿ ಹಿಟ್ಟಲ್ಲೂ ಸಹ ಇಷ್ಟು ಹೆಲ್ತಿಯಾಗಿ ನಾವು ಮನೆಯಲ್ಲಿಯೇ ರುಚಿಯಾದಂತಹ ಕೇಕ್ನ ರೆಡಿ ಮಾಡ್ಕೊಳ್ಬೋದು. ಮೈದಾ ಎಲ್ಲ ಇಷ್ಟ ಆಗಲ್ಲ ಅನ್ನೋರು ಮೈದಾದಲ್ಲೆಲ್ಲ ಕೇಕ್ ಮಾಡಲಿಕ್ಕೆ ಗೋಧಿ ಹಿಟ್ಟಿಂದನೂ ಸಹ ಹೆಲ್ದಿ ಆದಂತಹ, ಮಕ್ಕಳಿಗೂ ಸಹ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ಸಂಜೆ ಟೈಮೆಲ್ಲ ಸ್ನ್ಯಾಕ್ಸ್ ಎಲ್ಲ ಕೇಳ್ತಾ ಇರ್ತಾರೆ ನೋಡಿ, ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಹೊರಗಡೆ ಒಂದು 4 ರಿಂದ 5 ದಿನಗಳ ತನಕ ಹಾಳಾಗೋದಿಲ್ಲ. ಯಾವುದೇ ಕೇಕ್ ಆದರೂ ಅಷ್ಟೇ ಹೊರಗಡೆ ಒಂದು 4 ರಿಂದ 5 ದಿನದ ತನಕ ಸ್ಟೋರ್ ಮಾಡ್ಕೊಳ್ಬೋದು. ಆದರೆ ನೀಟಾಗಿ ಬೇಕ್ ಮಾಡಿರಬೇಕು ಅಷ್ಟೇ. ಅದನ್ನು ನೀಟಾಗಿ ಕುಕ್ ಮಾಡಿದರೆ ನಾವು ಒಂದು 4-5 ದಿನ ಅದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಅದನ್ನು ಮುಂಚೆನೇ ನಾವೇನಾದರೂ ಆಫ್ ಮಾಡಿಬಿಟ್ಟು ಬೇಗ ತೆಗೆದುಬಿಟ್ರೆ ಏನಾಗುತ್ತೆ ಅಂದರೆ ಸ್ಟೋರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಒಂದು 2 ದಿನದಲ್ಲೇ ಖಾಲಿ ಮಾಡಬೇಕಾಗುತ್ತೆ. ನೋಡಿ ಈಗ ಒಂದು ಪೀಸ್ ಕಟ್ ಮಾಡಿಬಿಟ್ಟು ಸಹ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ಗೋಧಿ ಹಿಟ್ಟಿಂದು ಅಂತ ನಾನು ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ಇದು ಗೋಧಿ ಹಿಟ್ಟಿಂದ ಕೇಕ್ ಮಾಡಿರೋದು. ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸ್ಪಾಂಜಿ ರೀತಿ. ಮತ್ತು ಎಲ್ಲ ಕಡೆ ನೋಡಿ ಸುತ್ತಲೂ ಚೆನ್ನಾಗಿ ಬೇಕಾಗಿತ್ತು. ನಾವು ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಆದಂತಹ ಬೇಕ್ರಿ ಸ್ಟೈಲಲ್ಲೇ ಕೇಕನ್ನು ಮನೆಯಲ್ಲಿಯೇ ರೆಡಿ ಮಾಡ್ಕೊಳ್ಬೋದು. ನೋಡಿ ನ್ಯೂ ಇಯರ್ಗೆ ಯಾರಿಗಾದರೂ ಇಷ್ಟ ಆದರೆ ಈ ರೀತಿ ಖಂಡಿತ ಟ್ರೈ ಮಾಡಿ, ತುಂಬ ಹೆಲ್ತಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಸಹ ಬಂದಿತ್ತು. ಮತ್ತು ಮೈದಾ ಹಿಟ್ಟಿಂದು ಸ್ವಲ್ಪ ಫ್ಲೇವರ್ಲೆಸ್ ಅಲ್ವಾ ಮೈದಾ, ಅದರಿಂದ ಗೋಧಿ ಹಿಟ್ಟಿಂದು ಸ್ವಲ್ಪ ಗೋಧಿ ಹಿಟ್ಟಿನ ಫ್ಲೇವರ್ ಇದ್ದೇ ಇರುತ್ತೆ ಕೇಕ್ನಲ್ಲೂ ಸಹ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.